ಸಂಸತ್ ಮೇಲೆ ನಡೆದಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ತನಿಖೆಯಿಂದ ಬೆಳಕಿಗೆ ಬರ್ತಾ ಇದೆ. ಬಟ್ ಆರೋಪಿಗಳು ಯಾವ ರೀತಿ ಉಗ್ರ ಸ್ಕೆಚ್ ರೂಪಿಸಿದ್ರು ಅನ್ನೋ ವಿಚಾರ ಕೂಡ ಸದ್ಯ ಪೊಲೀಸರ ತನಿಖೆಯಿಂದ ಬಟಾಬಯಲಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ನಡೆಸಿದೆ. ಸದ್ಯ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಂಸತ್ ಮೇಲೆ ನಡೆದ ಉಗ್ರ ದಾಳಿಯ ತನಿಖೆ ಚುರುಕಾಗಿದೆ. ಪೊಲೀಸರು ಈಗಾಗಲೇ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದಾಗಿದೆ. ದೇಶದ ನಂಬರ್ 1 ಚಾನಲ್ ಆಗಿರೋ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಈ ಬಗ್ಗೆ ತನ್ನದೇ ಆಗಿರೋ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದೆ. ಈ ವೇಳೆ ಉಗ್ರ ಜಾಡಿನ ಬಗ್ಗೆ ಭಯಾನಕ ರಹಸ್ಯ ಬಯಲಾಗಿದೆ. ಸಂಸತ್ ಕಲಾಪದಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ದ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಲಲಿತಾ ಜಾ ಅನ್ನೋದು ಈಗಾಗಲೇ ಬಯಲಾಗಿದೆ. ಸದ್ಯ ಎಸ್ಕೇಪ್ ಆಗಿರೋ ಆತನ ಪತ್ತೆಗೆ ತನಿಖಾ ಸಂಸ್ಥೆಗಳು ಜಾಲ ಬೀಸಿವೆ. ಆದರೆ ಈತನ ಜಾಡು ಮೊದಲು ಪತ್ತೆ ಹಚ್ಚಿದ್ದು ರಿಪಬ್ಲಿಕ್ ಬಾಂಗ್ಲಾ. ಕೋಲ್ಕತ್ತಾದಲ್ಲಿರೋ NGO ಒಂದರ ಸದಸ್ಯನಾಗಿ ಲಲಿತ್ ಜಾ ಕೆಲಸ ಮಾಡ್ತಿದ್ದ ಅನ್ನೋದು ನಮ್ಮ ತನಿಖೆಯಲ್ಲಿ ಬಯಲಾಗಿದೆ. NGO ನಡೆಸ್ತಿರೋ ನೀಲಾಕ್ಷ ಅನ್ನೋರ ಮೂಲಕ ಖಚಿತ ಮಾಹಿತಿ ಪಡೆದಿದೆ ರಿಪಬ್ಲಿಕ್ ಬಾಂಗ್ಲಾ. ದೇಶದ 6 ರಾಜ್ಯಗಳ 11 ಲೊಕೇಶನ್ಗಳ ಮೂಲಕ ಉಗ್ರ ದಾಳಿಗೆ ಸಂಚು ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ಲಾತೂರ್ನ ಅನ್ಮೋಲ್, ಹಿಸಾರ್ನ ನೀಲಂ, ಲಕ್ನೋದ ಸಾಗರ್ ಶರ್ಮಾ ಜೊತೆಗೆ ಮೈಸೂರಿನ ಮನೋರಂಜನ್ ಸಂಪರ್ಕ ಇತ್ತು. ಇವೆಲ್ಲದರ ಜೊತೆ ಸೇರಿ ಲಲಿತ್ ಜಾ ಗುರುಗ್ರಾಮ್ನಲ್ಲಿರೋ ವಿಕ್ರಮ್ ಶರ್ಮಾ ಮನೆಯಲ್ಲಿ 3-4 ಬಾರಿ ಸಭೆ ನಡೆಸಿದ್ದು ಕೂಡ ಬಯಲಾಗಿದೆ. ಒಟ್ಟಾರೆ ಸಂಸತ್ ದಾಳಿಯಲ್ಲಿ ಅರ್ಬನ್ ನಕ್ಸಲ್ NGO ಕೈವಾಡದ ಶಂಕೆ ಇರುವುದು ಬಯಲಾಗಿದೆ. 14 ಮಂದಿ ಶಂಕಿತರು ಇಡೀ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇನ್ನೂ ಹಲವರ ಬೇಟೆಗೆ ತನಿಖೆ ನಡೆದಿದೆ. ಆತ ಸಂಸತ್ ಭವನಕ್ಕೆ ಆಗಂತಕನಾಗಿ ನುಗ್ಗಿ ಕೋಲಾಹಲವನ್ನ ಎಬ್ಬಿಸಿದ್ದ. ಇದೀಗ ಆತನ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು ಆತನ ಪೂರ್ವಪರವನ್ನ ಜಾಲಾಡ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ಅನ್ನೋದನ್ನ ಅಧಿಕಾರಿಗಳ ಮುಂದೆ ಕುಟುಂಬಸ್ಥರು ಹೇಳಿದ್ದಾರೆ. ಆದರೆ ಮನೆಗೆ ಬಂದಿದ್ದ ಶರ್ಮಾ ಮನೆಯಲ್ಲಿ ವಾಸ್ತವ್ಯ ಮಾಡದೆ ಕೇವಲ ಊಟ ಮಾಡಿ ಹೋಗಿದ್ದ ಅಂತ ಮಾಹಿತಿಯನ್ನ ನೀಡಿದ್ರು. ಇನ್ನು ಮನೋರಂಜನ್ ಹಿನ್ನೆಲೆ ಕೆದಕಿದ ಪೊಲೀಸರಿಗೆ ಆತನ ವಿರುದ್ಧ ಸಣ್ಣ ಪ್ರಕರಣವೂ ದಾಖಲಾಗಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಆತ ಸಾಮಾಜಿಕ ಜಾಲತಾಣಗಳಲ್ಲೂ ಆಕ್ಟಿವ್ ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ. ಆದರೆ ಬೇರೊಂದು ಹೆಸರಲ್ಲಿ ಆತ ಸಾಮಾಜಿಕ ಜಾಲತಾಣ ಬಳಸ್ತಿದ್ದ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇದಷ್ಟೇ ಅಲ್ಲದೆ ಮನೋರಂಜನ್ ಅಕ್ಕಪಕ್ಕದ ಮನೆಯವರು ಆತ ಸಂಸತ್ಗೆ ನುಗ್ಗಿದ್ದು ತಪ್ಪು ಅಂತಿದ್ದಾರೆ. ಒಟ್ನಲ್ಲಿ ಮೈಸೂರಿನ ಮನೋರಂಜನ್ ಬಗ್ಗೆ ಎಷ್ಟೇ ಕೆದಕಿದ್ರೂ ಕೂಡ ಆತನ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಿದೆ. ಪೊಲೀಸರ ತನಿಖೆಯಿಂದಷ್ಟೇ ಮನೋರಂಜನ್ ಸಂಸತ್ಗೆ ನುಗ್ಗಿ ದುಷ್ಕೃತ್ಯ ಎಸಗಲು ಕಾರಣ ಏನು ಎಂದು ಬಯಲಾಗಬೇಕಿದೆ.